ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ. ನಾನು ನಿಮ್ಮ ಬಿಂದು ನಿರಂಜನ್. ಇದು ಬಂದು ನಮ್ಮ ಗೌರಿ ಹಬ್ಬದ ವಿಡಿಯೋ ಆಗಿರುತ್ತೆ. ಸೊ ಇದು ಬಂದುಬಿಟ್ಟು ಹಬ್ಬಕ್ಕೋಸ್ಕರ ಸ್ವಲ್ಪ ತಿಂಡಿಗಳನ್ನ ಮಾಡ್ಕೋಬೇಕಾಗಿತ್ತು, ಬಾಗಿಣಕ್ಕೆ ಇಡಬೇಕಾಗಿತ್ತು, ಅದ್ರ ಜೊತೆಗೆ ಗಣೇಶನಿಗೋಸ್ಕರ ಮಾಡಬೇಕಾಗಿತ್ತು. ಅಂದರೆ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಎರಡೂ ಕೂಡ ತುಂಬ, ಏಕೆಂದರೆ ನಾನು ಇರೋದು ಒಬ್ಬಳೇ, ನನ್ನ ಕೈಯಲ್ಲಿ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟು ಮಟ್ಟಿಗೆ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಇಂದಿನ ದಿನ ನಾನು ಇದನ್ನು ತಿಂಡಿಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೋತಾ ಇದ್ದೆ. ಏನಿಲ್ಲ, ನಾನಿಲ್ಲಿ ಕೊಬ್ಬರಿ ಎಲ್ಲ ತುರ್ಕೊಂಬಿಟ್ಟು ಕರ್ಗಡ್ಬಿಗೆ ಮತ್ತು ಶೇಂಗಾ ಉಂಡೆಗೆ ಮತ್ತು ಹುರ್ಗಡ್ಲೆ ಉಂಡೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಪ್ರಿಪ್ರೇಷನ್ಸ್ ಏನೋ ಸ್ಟಾರ್ಟ್ ಮಾಡಿಕೊಂಡೆ, ಬಟ್ ನನಗೆ ಬೇಗ ಎಂಡ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಮೀನ್ಸ್ ಅವತ್ತೇ ಮುಗ್ಸೋಕ್ಕಾಗಲಿಲ್ಲ. ಅವತ್ತು ಪುಡಿಗಳನ್ನೆಲ್ಲ ಮಾಡಿಟ್ಕೊಂಡೆ, ಕೊಬ್ಬರಿ ಎಲ್ಲ ತುರಿದಿಟ್ಕೊಂಡು ಎಲ್ಲ ಹುರ್ಕೊಂಡು ಪುಡಿಗಳನ್ನ ಮಾಡಿಟ್ಕೊಂಡೆ. ಇಲ್ಲಿ ನಾನು ಬಂದುಬಿಟ್ಟು ಈಗ ಫಸ್ಟು ಬಂದುಬಿಟ್ಟು ನಾನು ಕರ್ಗಡ್ಬಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕೊಬ್ಬರಿ ಎಲ್ಲ ತುರಿದ್ಬಿಟ್ಟು ಅದನ್ನು ಇನ್ನೊಂದು ಸರಿ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಹುರಿದಿರೋಂಥ ಶೇಂಗಾನ ನಾನು ಸಿಪ್ಪೆ ತೆಗೆದಿಟ್ಕೊತಾ ಇದ್ದೀನಿ. ಈ ಥರ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸಕ್ಕರೆ, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ ಹಾಕ್ಕೊಂಡು ಅದನ್ನು ಏನು ಕರ್ಗಡ್ಬಿಗೆ ತುಂಬಲಿಕ್ಕೆಲ್ಲ ಪುಡಿಗಳನ್ನ ರೆಡಿ ಮಾಡಿಟ್ಕೊಂಡೆ. ಅದಾದಮೇಲೆ ಹುರ್ಗಡ್ಲೆ ಉಂಡೆಗೆ ಮತ್ತು ಚಿಗಣಿ ತಂಬಿಟ್ಟು ನಮ್ಮಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅದಿಲ್ಲ ಅಂದರೆ ನಾವು ಯಾವ ಪೂಜೆಗಳು ಆಲ್ಮೋಸ್ಟ್ ಮಾಡೋದಿಲ್ಲ, ಬೇಕೇ ಬೇಕು ಎಲ್ಲ ಪೂಜೆಗಳಿಗೆ. ಹಿಂದಿನ ದಿನ ನನಗೇನು ಅಷ್ಟೊಂದು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಇದು ಬಂದುಬಿಟ್ಟು ಮಂಗಳವಾರ ಬೆಳಗ್ಗೆ ಬೇಗನೆ ಎದ್ದಿದ್ವಿ, ಅಂದರೆ 4 o'clockಗೆಲ್ಲ ಎದ್ಬಿಟ್ಟು ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಬ್ಬರು ತೋರಣ ಕಟ್ಕೋತಾ ಇದ್ರು, ಒಬ್ಬರು ನನ್ನ ಮಗನ ಆರೈಕೆ ಮಾಡ್ತಾಯಿದ್ರು. ಬಿಕಾಸ್ ಅವನಿಗೆ ಸ್ವಲ್ಪ ಮೈಯಲ್ಲಿ ಬಿಸಿ ಇತ್ತು. ಸೊ ಹಾಗಾಗಿ ವಾತಾವರಣ ಕೂಡ ಹಾಗೆ ಇತ್ತಲ್ವ, ಹಾಗಾಗಿ ಆಮೇಲೆ ನಾನು ಮತ್ತು ನನ್ನ ಕಸಿನ್ ಎಲ್ಲ ಸೇರಿಕೊಂಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ನನಗೆ ಹಿಂದಿನ ದಿನ ಬೇರೆ ಏನೂ ಮಾಡಲಿಕ್ಕೆ ಆಗಲಿಲ್ಲ, ಬಿಕಾಸ್ ಟ್ಯೂಷನ್ ತಗೊಳ್ಳೋದ್ರಿಂದ ನನಗೆ ಆಗಿಲ್ಲ. ಬಟ್ ಈ ಟೈಮ್ ಹೇಗಿದೆ ಅಂತ ಅಂದರೆ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇರುತ್ತೆ. ಈವನ್ ಟ್ಯೂಷನ್ ಕೂಡ ನಾನು ರಜಾ ಕೊಡ್ಲಿಕ್ಕೆ ಆಗಲ್ಲ. ಮತ್ತು ಅವನನ್ನು ನನ್ನ ಮಗನ ಕರ್ಕೊಬರೋದು ಬಿಡೋದು ಇದೇ ಆಗೋಗ್ಬಿಡುತ್ತೆ. ಅಬಾಕಸ್ ಕ್ಲಾಸ್ ಬೇರೆ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟೊಳಗೆ ಲೇಟ್ ಆಗೋಯಿತು. ಸೊ ಹಾಗಾಗಿ ಟ್ಯೂಷನ್ ಕೂಡ ಸ್ಟಾರ್ಟ್ ಆಯಿತು. ಬೇರೆ ಪ್ರಿಪ್ರೇಷನ್ಸ್ ನನ್ನ ಕೈಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಇದನ್ನು. ಅಂದರೆ ಇಷ್ಟು ಸರಿ ಎಲ್ಲ ಏನು ಮಾಡ್ತಿದ್ರು ಅಂದರೆ ಅಮ್ಮ ಮಾಡಿಕೊಟ್ಟು ಕಳಿಸೋರು, ಇಲ್ಲ ನಮ್ಮ ಅತ್ತೆ ಮಾಡಿ ಕೊಟ್ಟು ಕಳಿಸೋರು. ಸೊ ಇಬ್ಬರಲ್ಲಿ ಯಾರೊಬ್ಬರು ತಿಂಡಿಗಳನ್ನ ಮಾಡೋದ್ರಿಂದ ನನಗೇನು ರಿಸ್ಕ್ ಆಗ್ತಾ ಇರಲಿಲ್ಲ. ಈ ಸರಿ ಎಲ್ಲ ನಾನೇ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ರಿಸ್ಕ್ ಆಗಲಿಲ್ಲ. ಒಬ್ಬೊಬ್ಬರು ಒಂದೊಂದು ಕೆಲಸಕ್ಕೆ ಹೆಲ್ಪ್ ಮಾಡಿದ್ರು. ಒಬ್ಬರು ಪೂಜೆಗೆ ಹೆಲ್ಪ್ ಮಾಡ್ಕೋತಾ ಇದ್ರು, ಒಬ್ಬರು ರೆಡಿ ಮಾಡ್ಕೋತಾ ಇದ್ವಿ. ನಾನು ಇಲ್ಲಿ ಬಂದುಬಿಟ್ಟು ಬಾಗಿಣಕ್ಕೆ ಮತ್ತು ಅಡುಗೆದೆಲ್ಲ ನಾನು ವಹಿಸ್ಕೊಂಡಿದ್ದೆ. ಸೊ ಹಾಗಾಗಿ ಅಷ್ಟೊಂದೇನು ಕಷ್ಟ ಆಗಲಿಲ್ಲ. ಇಲ್ಲಿ ಬಂದುಬಿಟ್ಟು ನಾನು ಕಂಕಣಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಎಲ್ಲರಿಗೂ ಕಂಕಣ ಬೇಕಲ್ವಾ. ಸೊ ಹಾಗಾಗಿ ತಿಂಡಿಗಳನ್ನೆಲ್ಲ ಮಾಡಿಟ್ಟು ನಾನು ಗೌರಿನ ಕೂರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಟ್ಟು ಬಂದೆ ಅಂತಲೇ ಹೇಳ್ಬೋದು. ದೇವಿನ ರೆಡಿ ಮಾಡಿಟ್ಟು ಬಂದಮೇಲೆ ನಾನು ಬಾಗಿಣಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಬಿಕಾಸ್ ಆಲ್ರೆಡಿ ಸ್ವಲ್ಪ ಟೈಮು ಆಗ್ತಾಯಿತ್ತು. ಬಿಕಾಸ್ ನಮ್ಮ ಮನೆಯವರು ಮತ್ತು ನನ್ನ ಕಸಿನ್ ಎಲ್ಲ ಆಫೀಸ್ಗೆ ಹೋಗಬೇಕಾಗಿತ್ತಲ್ವ. ಸೊ ಹಾಗಾಗಿ ಅವ್ರು ಹೋಗೋಷ್ಟೊಳಗಡೆ ನಾನು ಮಾಡೋ ಪ್ಲ್ಯಾನ್ಸ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ಮಾಡ್ಕೋತಾ ಇದ್ದೆ ಹಿಂದಿನ. ಬಿಕಾಸ್ ನಾನು ಸ್ವಲ್ಪ ಕಡಲೆ ಉಂಡೆ, ಶೇಂಗಾ ಉಂಡೆ ಎಲ್ಲ ಬ್ಯಾಲೆನ್ಸ್ ಇಟ್ಕೊಂಡಿದ್ನಲ್ವ ಮಾಡಲಿಕ್ಕೆ. ಸೊ ಹಾಗಾಗಿ ನಾನು ಹಿಂದಿನ ದಿನ ಬಾಗಿನ ಜೋಡಿಸಿರ್ಲಿಲ್ಲ. ಬೆಳಗ್ಗೆ ಎದ್ದು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಬಂದು ಆಮೇಲೆ ನಾನು ದೇವಿ ಕೂರಿಸಾದ್ಮೇಲೆ ಬಾಗಿನಗಳನ್ನು ರೆಡಿ ಮಾಡಿಕೊಂಡು ಆಮೇಲೆ ನಾನು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರೊಳಗಡೆ ನನ್ನ ಕಸಿನ್ ಮತ್ತು ನಮ್ಮ ಮನೆಯವ್ರು ಸೇರ್ಕೊಂಡು ಆಲ್ಮೋಸ್ಟ್ ಪೂಜೆಗೆಲ್ಲ ರೆಡಿ ಮಾಡಿದರು. ಅಂದರೆ ಮೀನ್ಸ್ ಬೇಕಾಗಿರೋ ದೀಪ ಹಚ್ಚೋದಾಗಿರ್ಬೋದು, ಹೂವನ್ನ ಬೇರೆ ದೇವಿ ಅಂದರೆ ವಿಗ್ರಹಗಳಿಗೆಲ್ಲ
ರೆಡಿ ಮಾಡೋದಾಗಿರ್ಬೋದು ಮಾಡ್ತಾಯಿದ್ರು. ಸೊ ಅದನ್ನು ಮುಗಿಸ್ಕೊಂಡು ಬಂದ ತಕ್ಷಣ ನಾನು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದಾದಮೇಲೆ ನೈವೇದ್ಯ ಆರತಿ ಎಲ್ಲ ಮಾಡಿಬಿಟ್ಟು ಪೂಜೆ ಅಂತೂ ತುಂಬ ಚೆನ್ನಾಗಾಗಿತ್ತು. ಅದಾದಮೇಲೆ ನನ್ನ ಮಗನಿಗೆ ಕೂಡ ಹೇಳಿ ಮಾಡಿಸ್ತಿದ್ದೆ. ಬಿಪ್ಪ ಅವನಿಗೆ ಸ್ವಲ್ಪ ಜ್ವರ ಬಂದಿತ್ತು. ಸೊ ಹಾಗಾಗಿ ಅವನಿಗೆ ಮಧ್ಯದಲ್ಲಿ ಏನೂ ಡಿಸ್ಟರ್ಬ್ ಮಾಡಲಿಲ್ಲ. ಅವನು ಫ್ರೀಯಾಗಿರ್ಲಿಕ್ಕಂತಲೇ ಬಿಟ್ಬಿಟ್ಟಿದ್ದೆ. ಒಂದು ಹೂ ತಗೋ, ಅಲ್ಲಿ ಹೂ ಕೊಟ್ಟನಲ್ಲ ಇದ್ರಲ್ಲಿ ಒಂದು ಹೂ ತಗೋ. ಇಟ್ಕೋ. ಅದಾದಮೇಲೆ ಅವನಿಗೆ ಸ್ವಲ್ಪ ಕತೆ ಓದಿಸಿ ಗೌರಿ ಸ್ತೋತ್ರನೆಲ್ಲ ಹೇಳ್ಕೊಡ್ತಾ ಇದ್ದೆ. ಸೊ ಸುಮ್ಮನೆ ಅವ್ನು ಅದು ಬಿಟ್ಟರೆ ಒಂದು ಸ್ವಲ್ಪ ಅವನ ಮೈಂಡ್ ಡೈವರ್ಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಕೂರಿಸ್ಕೊಂಡು ನಾನು ಓದೋದ್ರ ಜೊತೆಗೆ ಅವನಿಗೂ ಕೂಡ ಹೇಳ್ಕೊಡ್ತಾ ಇದ್ದೆ. ಪಹರ್ತಾಚ ಸರ್ವಕಾರ್ಯ ಅವನೊಂದು ಸ್ವಲ್ಪ ನಾನು ಬ್ಯುಸಿಯಾಗೇ ಇಡಬೇಕಾಗಿತ್ತು. ಯಾಕೆ ಅಂತಂದರೆ ನಾನು ಸ್ವಲ್ಪ ಬಿಟ್ಟರೂ ಕೂಡ ಅವನ ಆಚೆ ಹೋಗೋನು ಮತ್ತು ಜ್ವರ ಜಾಸ್ತಿ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವನನ್ನು ನಾನು ಆಚೆ ಬಿಡೋದು ಕಂಟ್ರೋಲ್ ಮಾಡ್ತಾ ಇದ್ದೆ ಸ್ವಲ್ಪ. ಅದ್ರ ಜೊತೆಗೆ ನಾನು ಆಗಾಗ ಅವನಿಗೆ ಇದನ್ನು ಹೇಳ್ಕೊಡ್ತಾನೆ ಇರ್ತೀನಿ ಅಂತಲೇ ಹೇಳ್ಬೋದು. ಈ ಮಂಗಳಗೌರಿ ಪೂಜೆ ಮಾಡಿದಾಗ ವ್ರತ ಮಾಡಿದಾಗ್ಲೂ ಅಷ್ಟೇ ಆ ರೋಜ ಸ್ತೋತ್ರಗಳು ಕೂಡ ನಾನು ಅವಾಗ ಹೇಳ್ಕೊಡ್ತಾ ಇರ್ತೀನಿ. ಇವನ್ ಅವ್ನು ಮ್ಯೂಸಿಕ್ ಕ್ಲಾಸಲ್ಲೂ ಕೂಡ ಕಲಿತ್ಕೋತಾನೆ. ಅವ್ನು ಇತ್ತೀಚಿಗೆ ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಾ ಇದ್ದಾನೆ. ಬಟ್ ಓಕೆ, ಕಲ್ತಿದ್ದಾನೆ. ಮಂಗಲಾಲಯೇ ಪೂಜ್ಯೆ ಗಮನ ಇರಲಿ ಇಲ್ಲಿ ಕೈ ಪೂಜ್ಯೆ ಮಂಗಳವಾರೇ ಚ ಮಂಗಲ ಭೀಷ್ಮ ದೇವತೆ ದೇವತೆ ಪೂಜ್ಯ ಮಂಗಲ ಭೂಪಸ್ಯ ಪೂಜ್ಯ ಗಮನ ಎಲ್ಲಿದೆ ಪೂಜ್ಯ ಮಂಗಲ ಭೂಪಸ್ಯ ಪೂಜ್ಯ ಮಂಗಲ ಭೂಪಸ್ಯ ಮನುವಂಶಸ್ಯ ಸತತಾಂ. ಸೊ ಹೀಗಿತ್ತು ನಮ್ಮ ಮನೆಯ ಗೌರಿ ಪೂಜೆ. ಸೊ ಹೇಗಾಗಿದೆ, ಹೇಗೆ ಮಾಡಿದ್ದೀನಿ ಅಂತ ಕಾಮೆಂಟ್ ಮಾಡಿ. ನಾನು ಮನೇಲಿ ಅಂದರೆ ನಮ್ಮ ಮನೆಯಲ್ಲೇ ಗೌರಿ ಪೂಜೆ ಮಾಡ್ತಾ ಇದು 2ನೇ ವರ್ಷ ಅಂತಲೇ ಹೇಳ್ಬೋದು. ಫಸ್ಟೆಲ್ಲ ಅಮ್ಮ ಮನೆಗೆ ಹೋಗ್ತಿದ್ದೆ. ಅಂದರೆ ಅಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲಿ ಅಮ್ಮ ಮನೆಗೆ ಹೋಗ್ತಿದ್ದೆ. ಅದು ಬಿಟ್ಟರೆ ನಮ್ಮ ನಾದಿನಿ ಮನೆಗೆ ಹೋಗ್ತಿದ್ದೆ. ಬಟ್ ಈ ಸರಿ ಅಂದರೆ ಲಾಸ್ಟ್ ಇಯರ್ ಮತ್ತು ಈ ಸರಿಯಿಂದ ನಾವೇ ಮನೇಲಿ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ನೆಕ್ಸ್ಟ್ ಗಣಪತಿ ಹಬ್ಬನ ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ stay tuned. Bye.